Hi friends, once again welcome back to our YouTube channel. First of all, thank you so much for all your love and support. ಈಗ ನಮ್ಮ ಚಾನಲ್ 1000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಫೆಕ್ಟ್ ಬಂದುಬಿಟ್ಟು ಇಂಟ್ರೋ ಎಫೆಕ್ಟ್. ಇದಕ್ಕಾಗಿ ಕೈನ್ಮಾಸ್ಟರ್ ಓಪನ್ ಮಾಡಿ ಹಾಗೆ 16:9 ಆಸ್ಪೆಕ್ಟ್ ರೇಷಿಯೋ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ವಿಡಿಯೋ ಮೇಲೆ ಇಂಟ್ರೋ ಎಫೆಕ್ಟ್ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿ ಅದನ್ನು ಫುಲ್ ಸ್ಕ್ರೀನ್ಗೆ ಸೆಟ್ ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಔಟ್ ಎಫೆಕ್ಟ್ನ ಆ್ಯಡ್ ಮಾಡಿ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ವೈಪ್ ರೈಟ್ ಅಂತ ಬರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು 0.5ಗೆ ಸೆಟ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಔಟ್ ಬಂದುಬಿಟ್ಟು ಇದನ್ನು ಸಹ ವೈಪ್ ರೈಟ್ಗೆ ಸೆಲೆಕ್ಟ್ ಮಾಡಿಬಿಟ್ಟು 0.5ಗೆ ಸೆಟ್ ಮಾಡಿ. ಇದಾದಮೇಲೆ ಇದರ ಕ್ವಾಲಿಟಿ ಅನ್ನೋದು 10% ಇಲ್ಲ 20%ಗೆ ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಟೆಕ್ಸ್ಟ್ ಎಫೆಕ್ಟ್ ಅನ್ನೋದು ಆ್ಯಡ್ ಮಾಡೋಣ. ನೀವು ಯಾವ ಪರ್ಸನ್ ಮೇಲೆ ಇಂಟ್ರೋ ಮಾಡ್ತೀರೋ ಆ ಪರ್ಸನ್ ನೇಮನ್ನು ಕೊಡ್ಬೋದು, ಇಲ್ಲ ನಿಮ್ಮ ಚಾನಲ್ ನೇಮ್ ಆದರೂ ಕೊಡ್ಬೋದು. ಹಾಗೆ ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕೋ ಆ ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಟೆಕ್ಸ್ಟ್ ಅನ್ನೋದು ನಿಮಗೆ ಎಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಪ್ಲೇಸ್ ಮಾಡಿ. ಇದು ಬಂದುಬಿಟ್ಟು ಮೇಜರ್ ಟೆಕ್ಸ್ಟ್, ಅದಕ್ಕೆ ಇದರ ಫಾಂಟ್ ಸೈಜ್ ಅನ್ನೋದು ದೊಡ್ಡದಾಗಿರಲಿ. ಹಾಗೆ ಇದರ ಇನ್ ಆ್ಯನಿಮೇಷನ್ ಬಂದುಬಿಟ್ಟು ಯಾವುದನ್ನ ಸ್ಲೈಡ್ ರೈಟ್ ಮಾಡಿ, ಯಾಕಂದರೆ ಆ ಬ್ಯಾಕ್ಗ್ರೌಂಡ್ ಜೊತೆ ಇದು ಮೂವ್ ಆಗುತ್ತೆ. ನೆಕ್ಸ್ಟ್ ಔಟ್ ಆ್ಯನಿಮೇಷನ್ ಬಂದುಬಿಟ್ಟು ಫೇಡ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವುದನ್ನ ಸೆಕೆಂಡರಿ ಟೈಟಲ್ ಇದ್ದರೆ ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಕಸ್ಟಮ್ ಲಿಂಕ್ ಇರುತ್ತಲ್ಲ ಅದನ್ನು ಇಲ್ಲಿ ಸೆಕೆಂಡರಿ ಟೆಕ್ಸ್ಟಾಗಿ ಕೊಡಿ. ಇದು ಸೆಕೆಂಡರಿ ಟೆಕ್ಸ್ಟ್ ಆದ ಕಾರಣ ಈ ಫಾಂಟ್ ಸೈಜ್ ಅನ್ನೋದು ಚಿಕ್ಕದಾಗಿರಲಿ. ಹಾಗೆ ಇದಕ್ಕೆ ನಿಮಗೆ ಯಾವ ಫಾಂಟ್ ಸ್ಟೈಲ್ ಇಷ್ಟ ಆಗುತ್ತೋ ಆ ಫಾಂಟ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇದರ ಇನ್ ಆ್ಯನಿಮೇಷನ್ ಹಾಗೆ ಔಟ್ ಆ್ಯನಿಮೇಷನ್ ಸೇಮ್ ಮೇಜರ್ ಟೆಕ್ಸ್ಟ್ ಹೇಗೆ ಕೊಟ್ಟಿರ್ತೀರೋ ಅದೇ ರೀತಿ ಕೊಡಿ. ಈ ಸೆಕೆಂಡರಿ ಟೆಕ್ಸ್ಟ್ ಅನ್ನೋದು ಮೇಜರ್ ಟೆಕ್ಸ್ಟ್ಗಿನ್ನ ಫಾಂಟ್ ಸೈಜಲ್ಲಿ ಚಿಕ್ಕದಾಗಿರಬೇಕು. ಆವಾಗಲೇ ವಿಡಿಯೋಗೆ ಪ್ರೊಫೆಷ್ನಲ್ ಲುಕ್ ಅನ್ನೋದು ಬರುತ್ತೆ. ಈ ವಿಡಿಯೋನ ಒಂದ್ಸತಿ ಪ್ರಿವ್ಯೂ ಮಾಡಿಬಿಟ್ಟು ಇದಕ್ಕೆ ಸೂಟ್ ಆಗುವಂತಹ BGMನ ಆ್ಯಡ್ ಮಾಡಿ. ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೆ ರೈಟ್ ಸೈಡಲ್ಲಿ ಆಡಿಯೋ ಬಟನ್ ಇರುತ್ತೆ. ಆಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ. ಹಾಗೆ ಆ್ಯಡ್ ಮಾಡಿದ ತಕ್ಷಣ ಆ ಮ್ಯೂಸಿಕ್ನ ನಿಮ್ಮ ವಿಡಿಯೋಗೆ ಮ್ಯಾಚ್ ಮಾಡಿ, ಎಲ್ಲಿ ಕರೆಕ್ಟಾಗಿ ಸೂಟ್ ಆಗುತ್ತೋ ಆ ಪ್ಲೇಸಲ್ಲಿ ಆ್ಯಡ್ ಮಾಡಿ. ಮ್ಯೂಸಿಕ್ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆದ ತಕ್ಷಣ ಮೇಲೆ ಆ್ಯರೋ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೆಕೆಂಡ್ ಎಫೆಕ್ಟ್ನಲ್ಲಿ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ ಆಗುವಂತಹ ಈ ರೀತಿಯಾಗಿ ಸಬ್ಸ್ಕ್ರೈಬ್ ರಿಕ್ವೆಸ್ಟಿಂಗ್ ವಿಡಿಯೋ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಇದಕ್ಕೆ ಕೈನ್ಮಾಸ್ಟರ್ನ ಓಪನ್ ಮಾಡಿಬಿಟ್ಟು ನ್ಯೂ ಪ್ರಾಜೆಕ್ಟ್ನಲ್ಲಿ 16:9 ಆಸ್ಪೆಕ್ಟ್ ರೇಷಿಯೋ ವಿಡಿಯೋನ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ವಿಡಿಯೋ ಮೇಲೆ ಈ ಎಫೆಕ್ಟ್ನ ಅಪ್ಲೈ ಮಾಡಬೇಕಂತಿರೋ ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಬ್ಲ್ಯಾಕ್ ಫ್ಲ್ಯಾಶ್ ಮಾಬ್ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಮೀಡಿಯಾಗೆ ಹೋಗ್ಬಿಟ್ಟು ಅಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಒಂದು ಆ್ಯಡ್ ಮಾಡಿ. ಅದಕ್ಕೆ ಟ್ರಾನ್ಸಾಕ್ಷನ್ ಎಫೆಕ್ಟ್ನಲ್ಲಿ ಕೆಳಗೆ ಕ್ಲಾಸಿಕ್ ಟ್ರಾನ್ಸಾಕ್ಷನ್ನಲ್ಲಿ ಝೂಮ್ ಇನ್ ಇಲ್ಲ ಝೂಮ್ ಔಟ್ನ ಸೆಲೆಕ್ಟ್ ಮಾಡಿ. ಟ್ರಾನ್ಸಿಷನ್ ಟೈಮ್ನ 0.5ಗೆ ಸೆಟ್ ಮಾಡಿ. ಇದೆಲ್ಲ ಆದಮೇಲೆ ನಾವು ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಟೆಂಪ್ಲೇಟ್ ಅನ್ನೋದು ಆ್ಯಡ್ ಮಾಡಬೇಕು. ಈ ಟೆಂಪ್ಲೇಟ್ಗಾಗಿ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಬ್ಲಾಗಿಗೆ ರೀಡೈರೆಕ್ಟ್ ಆಗ್ತೀರಾ. ಆ ವಿಡಿಯೋ ಡೌನ್ಲೋಡ್ ಮಾಡೋದಕ್ಕೆ ಕೆಳಗೆ ಕಾಣಿಸ್ತಿದೆಯಲ್ಲ ಟೆಕ್ಸ್ಟ್ನ, ಆ ಟೆಕ್ಸ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಫೈಲ್ ಡೇಟಾಬೇಸ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನೀವು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ವಿಡಿಯೋ ಡೌನ್ಲೋಡ್ ಆದಮೇಲೆ ಕೈನ್ಮಾಸ್ಟರಲ್ಲಿ ಲೇಯರ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಾದ್ಮೇಲೆ ಈ ವಿಡಿಯೋನ ಫುಲ್ ಸ್ಕ್ರೀನ್ಗೆ ಫಿಟ್ ಮಾಡಿ. ಫಿಟ್ ಮಾಡಾದ್ಮೇಲೆ ಈ ವಿಡಿಯೋ ಕ್ರೋಮಾ ಕೀ ಅನ್ನೋದು ಆನ್ ಮಾಡಬೇಕು. ಕ್ರೋಮಾ ಕೀ ಆನ್ ಮಾಡಿಬಿಟ್ಟು ಇದರಲ್ಲಿ ಯಾವುದೇ ಚೇಂಜಸ್ ಸಹ ನೀವು ಮಾಡಬೇಡಿ. ಜಸ್ಟ್ ಆ ಕ್ರೋಮಾ ಕೀನ ಆನ್ ಮಾಡಿ. ನಿಮಗೆ ಈ ವಿಡಿಯೋದ ಆಡಿಯೋ ಇಷ್ಟ ಆಗಿದ್ರೆ ಇಟ್ಕೊಳ್ಳಿ, ಇಲ್ಲ ಮ್ಯೂಟ್ ಮಾಡಿ. ಇನ್ನೂ ಏನಾದರೂ ಚೇಂಜಸ್ ಬೇಕಂದರೆ ಚೇಂಜಸ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಲು ಮೇಲೆ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಯೂಸ್ ಆಗಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.